ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಇವತ್ತು ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ತುಂಬ ದಿನ ಆಯಿತು ನಾನು ವ್ಲಾಗ್ಸ್ನ ಮತ್ತು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾನೇ ಇಲ್ಲ, ಯಾಕಂದರೆ ಗೊಂಬೆ ಬಿಡ್ತಿಲ್ಲ. ಹಾಗಾಗಿ ಇವಾಗ ಬಂದುಬಿಟ್ಟು ಅರೌಂಡ್ ಒಂದು 7 o'clock ಆಗಿತ್ತು. ದಾವಣಗೆರೆಯಲ್ಲಿ ಹೈಸ್ಕೂಲ್ ಫೀಲ್ಡಲ್ಲಿ ಗೃಹ ಶೋಭೆ ಅಂತ ಅಂದ್ಬಿಟ್ಟು ಹಾಕಿದ್ದಾರೆ. ಹಾಗಾಗಿ ಮನೆಗೆ ಬೇಕಾಗಿರುವಂತಹ ವಸ್ತುಗಳು, ಫರ್ನಿಚರ್ಸು, ಏನೇನು ಬೇಕೋ ಅದೆಲ್ಲ ಅಲ್ಲಿ ಶೋ ಮಾಡೋಕ್ಕೆ ಇಟ್ಟಿರ್ತಾರೆ. ತುಂಬಾ ಎಕ್ಸ್ಚೇಂಜ್ ಆಫರ್ಸ್ ಎಲ್ಲ ನಡೀತಿತ್ತು. ಸೊ ನೋಡ್ಕೊಂಬರೋಣ ಹೇಗಿದೆ ಅಂತ ಅಂದ್ಬಿಟ್ಟು ನಾನು, ಗೊಂಬೆ ಮತ್ತು ಹಸ್ಬೆಂಡ್ ಹೋದ್ವಿ. ಹಸ್ಬೆಂಡು ಗಾಡಿನ ಪಾರ್ಕ್ ಮಾಡಿ ಬಂದರು. ಅವ್ರು ಕಾರಲ್ಲಿ ಹೋಗೋಣ ಅಂತ ಹೇಳಿದ್ರು. ನನಗೆ ಕಾರಲ್ಲಿ ಅಷ್ಟೇನು ಇಷ್ಟ ಆಗಲ್ಲ. ಸ್ಕೂಟಿಯಲ್ಲಾದರೆ ತುಂಬಾ ಲೈಕ್ ಆಗುತ್ತೆ ಓಡಾಡೋಕ್ಕೆ. ಹಾಗಾಗಿ ಸ್ಕೂಟಿಯಲ್ಲೇ ಹೋದ್ವಿ. ಹಸ್ಬೆಂಡ್ ಬಂದುಬಿಟ್ಟು ಪಾರ್ಕ್ ಮಾಡಿಬಿಟ್ಟು ಬರ್ತಿದ್ದಾರೆ. ನೋಡಿ ಬಂದುಬಿಟ್ಟು ಈಗ ಹೋಗ್ತೀವಿ, ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇದು 23ರಿಂದ ಮಾರ್ಚ್ 3 ತನಕ ಇತ್ತು. ಅಂದರೆ ನೆನ್ನೆಗೇನೆ ಇದು ಕ್ಲೋಸ್ ಆಗಿದೆ. ನೋಡಿ ಈ ಥರ ಇತ್ತು. ಎಂಟ್ರಿ ಟಿಕೆಟ್ ಬಂದುಬಿಟ್ಟು 20 ರೂಪಾಯಿ ಒಬ್ಬರಿಗೆ. ಮಗುಗೆ ಅಂದರೆ 5 ವರ್ಷದ ಒಳಗಿನ ಮಗುಗಿಲ್ಲ, 5 ವರ್ಷದ ಮೇಲೆ ಇರುವಂತಹ ಮಗುಗೂ ಸಹ 20 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಇದು ಸಹ ಈ ಥರ ವಾಟರಿಂದು ತುಂಬಾ ಸಖತ್ತಾಗಿತ್ತು ನೋಡೋಕ್ಕೆ. ಗೊಂಬೆನೂ ಸಹ ಇದನ್ನು ನೋಡಿಕೊಂಡು ತುಂಬಾ ಖುಷಿಪಟ್ಲು. ನೋಡಿ ಎಷ್ಟು ಚೆನ್ನಾಗಿ ನೀರು ಬರ್ತಿದೆ. ಅಲ್ಲಿ ಸಣ್ಣದೊಂದು ಇದಿತ್ತು, ಅದನ್ನು ಕೇಳಿದ್ವಿ, 3,500 ಅಂತ ಅಂದರು. ಸೊ ಬೇಡ ಅಂತ ಅಂದ್ಕೊಂಡು ಬಂದ್ವಿ. ನೋಡಿ CC ಕ್ಯಾಮ್ರಾ ಎಲ್ಲ ಇತ್ತು. ಈ ಥರ ಸೋಪಿಂದ ಹಿಡಿದು ಬ್ರಷ್ಷು, ಟೂತ್ಪೇಸ್ಟು, ಏನೇನು ಬೇಕು ಎಲ್ಲ ಇತ್ತು. ನೋಡಿ ಇದು ಎಕ್ಸ್ಚೇಂಜ್ ಆಫರು. ಮಿಕ್ಸಿ ಜಾರು ಮತ್ತು ಗ್ಯಾಸ್ ಸ್ಟವ್ಸು ಎಲ್ಲ ಇತ್ತು. ನಾವು ಗ್ಯಾಸ್ ಸ್ಟವ್ ಕೇಳಿದ್ವಿ. ಅವರು ಏನಂತ ಹೇಳಿದ್ರು ಅಂದರೆ 5,000 ಆಗುತ್ತೆ ಅಂದರು. ಹಳೆದನ್ನು 2,000ಕ್ಕೆ ಹಾಸ್ಕೊತಾರಂತೆ. 3,000 ಮತ್ತಿನ್ನು ಕ್ಯಾಶ್ ಕೊಡಬೇಕಂತೆ. ಅದು ಅಲ್ಲಿಗೆ ಆಯ್ತಲ್ವಾ. ನೋಡಿ ಈ ಥರ ಫರ್ನಿಚರ್ಸು, ಸೋಫಾ ಸೆಟ್ಸು, ಡೈನಿಂಗ್ ಟೇಬಲ್ಲು ಎಲ್ಲದೂ ಇತ್ತು. ಆಲ್ರೆಡಿ ಕೆಲವೊಂದು ಸೋಲ್ಡ್ ಔಟ್ ಆಗಿತ್ತು. ಸೊ ಬೋರ್ಡ್ ಹಾಕಿದ್ರು ಸೋಲ್ಡ್ ಅಂತ ಅಂದ್ಬಿಟ್ಟು. ಗೊಂಬೆಗೂ ಸ್ವಲ್ಪ ನಿದ್ದೆ ಬರೋ ಥರ ಮಾಡ್ತಿದ್ಲು. ನೋಡಿ ಈ ಕಾರ್ಪೆಟ್ರು, ಇದನ್ನು ಕೇಳಿದ್ವಿ. ಕಾರ್ಪೆಟ್ಟು ಎಷ್ಟಂತ ಹೇಳಿರಬೇಕು ಅವರು. ಈ ಮ್ಯಾಟ್ ಹಾಕೋದು ಆನ್ಲೈನಲ್ಲೇ 1,200, 1,500 ಲಾಸ್ಟು. ಅವರಲ್ಲಿ ಹೇಳಿದ್ದು 6,000, 7,000ಗೆ ಒಂದಂತೆ. ಅಯ್ಯೋ ಅಂದ್ಕೊಂಡು ಬಂದ್ವಿ. ಹೇರ್ ಬ್ಯಾಂಡ್ಸ್ ಎಲ್ಲ ನೋಡಿದೆ. ಗೊಂಬೆ ಅಂತೂ ಇವಾಗ ಅವಳಿಗೆ ಹೇರ್ಸ್ ಇಲ್ಲ. ಆಲ್ರೆಡಿ ಅವಳ ಹತ್ರ ಒಂದು 6-7 ಹೇರ್ ಬ್ಯಾಂಡ್ಸ್ ಇದೆ. ಸೊ ಬೇಡ ಅಂತ ಅಂದ್ಕೊಂಡು ಇಲ್ಲಿ ಆಮ್ಲದ್ದು ಮತ್ತು ಸ್ವೀಟ್ ಅಡಿಕೆ ಎಲ್ಲ ಇತ್ತಾ, ಅದರಲ್ಲಿ ಇಂಬ್ಲಿದ್ದು ಕ್ಯಾಂಡಿ ತೊಗೊಂಡ್ವಿ. ಇದು ಚೆನ್ನಾಗಿತ್ತು, ಹುಳಿ ನಾವು ಚಿಕ್ಕವರಿದ್ದಾಗ ತಿಂತಿದ್ವಲ್ಲ ಆ ಥರದ್ದು. ನೋಡಿ ಇವೆಲ್ಲ ವೆರೈಟಿ ಇದ್ವು. ಸೊ ನೋಡಿಕೊಂಡು ತಿಂದ್ಕೊಂಡು ಟೇಸ್ಟ್ ಮಾಡಿಕೊಂಡು ತೊಗೊಂಡು ಬಂದ್ವಿ. ನಾವು ಅವ್ರು ಚೆರಿ ಕೇಳಿದ್ವಿ, ಚೆರಿ ಇರಲಿಲ್ಲ. ಹಾಗಾಗಿ ಡ್ರೈ ಆಮ್ಲ ಇತ್ತಲ್ವ, ಅದನ್ನು ಇದೆ ಡ್ರೈ ಆಮ್ಲ ವೈಟ್ ಕಲರ್ ಕಾಣ್ತಿದೆಯಲ್ಲ, ಇದನ್ನು ತಗೊಂಡು ಬಂದ್ವಿ ಅಷ್ಟೇ. ನೋಡಿ ಎಲ್ರಿಗೂ ಅಷ್ಟೇ, ನಾವಂತಲ್ಲ, ಯಾರ್ಯಾರು ಹೋಗ್ತಿದ್ರು ಎಲ್ರಿಗೂ ಟೇಸ್ಟ್ ಮಾಡೋಕ್ಕೆ ಕೊಡ್ತಿದ್ರು. ಮತ್ತಿನ್ನು ಕಾಫಿ ಪುಡಿ ಎಲ್ಲ ಆಫರಲ್ಲಿತ್ತು. ಸೊ ಕಾಫಿ ಪುಡಿ ಮತ್ತು ನನ್ನ ಹಸ್ಬೆಂಡಿಗೆ ಒಂದು ಮ್ಯಾಜಿಕ್ ಟವಲ್ ಬೇಕು. ನೀರೆಲ್ಲ ಮನೇಲಿ ಮತ್ತು ಕಾರ್ ಮೇಲೆಲ್ಲ ಬಿದ್ದಾಗ ಬೇಕಾಗುತ್ತಲ್ವ. ಹಾಗಾಗಿ ನೋಡಿ ಅಲ್ಲಿ ಅವರು ಡೆಮೋ ಮಾಡಿ ಸಹ ತೋರಿಸ್ತಿದ್ರು. ಈ ಥರ ಕಾಫಿ ಮತ್ತು ಕಾಫಿ ಕಲೆ, ಸಾಂಬಾರು ಕಲೆ, ಆಯಿಲ್ದು ಏನೇನಿರುತ್ತೆ ಎಲ್ಲದು ಹೋಗುತ್ತೆ ಹಂಗೆ ಅಂತ ಅವರು ಡೆಮೋ ನೋಡಿಕೊಂಡು ನಾವು ಬಂದ್ವಿ. ಹಾಗೆ ಏರ್ ಕೂಲರೆಲ್ಲ ಇತ್ತು ಎಕ್ಸ್ಚೇಂಜ್ ಆಫರಲ್ಲಿ. ಅವ್ರು ನೋಡಿಕೊಂಡು ಕೇಳ್ಕೊಂಡು ಬಂದ್ವಿ ಅಷ್ಟೇ. ಗೊಂಬೆಗೆ 1-2 ಬ್ರಷ್ಷು, ಯಾಕಂದರೆ ಅವಳು ನಮ್ಮ ಬ್ರಷನ್ನು ತಗೊಂಡು ಅಮ್ಮ ಬ್ರಷ್ ಬೇಕು ಅಂತಿರ್ತಾಳೆ. ಹಾಗಾಗಿ ಅವಳಿಗೆ ಅಂತ ಬ್ರಷ್ ಇರಲಿ ಅಂತ ಅಂದ್ಬಿಟ್ಟು ಒಂದು ರೋವುಡ್ ಬ್ರಷ್ ಅಂತ ಇತ್ತು, ಅದನ್ನು ತಗೊಂಡ್ವಿ ಗೊಂಬೆಗೆ. ಇಷ್ಟೆಲ್ಲ ಇತ್ತು. ಎಣ್ಣೆದು ಗಾಣ ಅಂತಾರಲ್ವ ಮಷಿನ್ಸು, ಅದೆಲ್ಲ ಇತ್ತು. ಜಸ್ಟ್ ನಮಗೇನು ಅದು ಯೂಸ್ ಇಲ್ಲ, ನೋಡ್ಕೊಂಡ್ಬಂದ್ವಿ. ಮೆಟೀರಿಯಲ್ ಎಲ್ಲ ಇತ್ತು, ಬಟ್ ತುಂಬಾ ಕಾಸ್ಟ್ಲಿ ಅನ್ನಿಸ್ತು. ಜಸ್ಟ್ ಈ ಮೆಟೀರಿಯಲಿಗೆ 2,000, 2,500 ಆ ಥರ ಎಲ್ಲ ಹೇಳಿದ್ರು. ಮನೆಯಲ್ಲಿ ಈ ಥರ ಶೋಸು ಎಲ್ಲ ತುಂಬಾ ಚೆನ್ನಾಗಿತ್ತು. ನೋಡಿ ನೋಡ್ಕೊಂಡು ಬಂದ್ವಿ. ನೋಡಿ ಎಷ್ಟು ಕ್ಯೂಟಾಗಿತ್ತು ಬುದ್ಧ ಎಲ್ಲ, ಅದನ್ನೆಲ್ಲ ನೋಡ್ಕೊಂಡ್ಬಂದ್ವಿ. ಇಲ್ಲಿ ಬಂದುಬಿಟ್ಟಾದ್ಮೇಲೆ ಪಿಕಲ್ಸ್ ಎಲ್ಲ ಇತ್ತು. ಪಿಕಲ್ನಂತೂ ಮನೆ ಹತ್ರನೇ ಬರುತ್ತಲ್ವ, ಹಾಗಾಗಿ ತೊಗೊಳ್ಳಿಲ್ಲ. ನೋಡಿ ಗಾರ್ಲಿಕ್ ಪಾಪಡ್ ಅಂತ ತೊಗೊಂಡೆ. ನಿಮಗಾಗಲೇ ತೋರಿಸಿದ್ಮೇಲೆ ಅದೇ ಪಾಪಡು ಬ್ರಷ್ಷು. ಈ ಗಾರ್ಲಿಕ್ಕಿಂದು ಚೆನ್ನಾಗಿತ್ತು. ಎಲ್ಲರಿಗೂ ಟೇಸ್ಟ್ ಮಾಡೋಕ್ಕೆ ಕೊಡ್ತಿದ್ರು. ಸೊ ಟೇಸ್ಟ್ ಮಾಡಿದೆ. ಮತ್ತಿನ್ನು ಕಾಫಿ ಪುಡಿ ಮನೆಯಲ್ಲೇ ಇತ್ತಲ್ವ, ತಲೆನೋತಿತ್ತು ಅಂತ ಕಾಫಿನೂ ಕುಡಿದೆ. ಅದಾದಮೇಲೆ ಹೀಗೆ ಮುಂದೆ ಹೋಗ್ತಾ
ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಇತ್ತು, ಕಲೆ ಹೋಗೋದೆಲ್ಲ. ಇವೆಲ್ಲ ನನಗೆ ಯೂಸೇ ಆಗೋಲ್ಲ. ಮತ್ತು ರಾಗಿದು ಮಾಲ್ಟ್ ಪುಡಿ ಎಲ್ಲ ಇತ್ತು, ಅದನ್ನು ಕೇಳಿದ್ವಿ. ಇಂದ್ರಾಸ್ ರಸಮ್ ಪೇಸ್ಟ್ ಸಹ ಇತ್ತು. ಒಂದೆರಡು ಪೇಸ್ಟ್ ತೊಗೊಳ್ರಿ ಅಂತ ಅಂದೆ, ಅದು ಚೆನ್ನಾಗಿರಲ್ಲ ಅಂತ ಅವರೇ ಕಮೆಂಟ್ ಮಾಡೇ ಬಿಟ್ಟರು. ಇನ್ನೇನು ಅಂತ ಅಂದ್ಬಿಟ್ಟು ಸುಮ್ಮನೆ ಮುಂದೆ ಹೋದ್ವಿ. ನೋಡಿ ಫಿಟ್ನೆಸ್ಸಿಂದೆಲ್ಲ ಇತ್ತು. ನಾನು ನನ್ನ ಹಸ್ಬೆಂಡಿಗೆ ಕಿಂಡಲ್ ಮಾಡಿದೆ, ತೊಗೊಳ್ಳಿರಿ ಅದು ಮನೇಲಿ ನನಗೆ ಬೇಕು ಅಂತ. ಬಾರಿ ಬೇಡ ಅಂತ ಹೇಳಿದ್ರು. ತುಪ್ಪದಿಂದ ಹಿಡಿದು ಏನೇನು ಬೇಕು ಮನೆಗೆ ಐಟಮ್ಸ್ ಎಲ್ಲದು ಸಹ ಇತ್ತು. ನೋಡಿ ಬ್ಲ್ಯಾಂಕೆಟ್ಸು, ಕಾಟನ್ಸು, ಸ್ಲೀಪರ್ಸು ಎರಡ ಫುಲ್ಲು ಇತ್ತು. ಇವನ್ ನಾನು ಏಳ್ಸಲ್ಲಿ ನೋಡ್ತಿರೋದ್ರಿಂದ ಅಲ್ಲಿ ಹೇಳಿರಲಿಲ್ಲ, ಹಾಗಾಗಿ ಸ್ಲಿಪ್ಪರ್ಸ್ ಏನು ನಾನು ಪರ್ಚೇಸ್ ಮಾಡಲಿಲ್ಲ. ಇದನ್ನು ತಗೊಂಡೆ, ಇದು ಚೆನ್ನಾಗಿದೆ. ರೆಡಿ ಮಿಕ್ಸ್ ಗೋಬಿ ಪೌಡ್ರಿದ್ದು. ಆ್ಯಕ್ಚುಲಿ ನಮ್ಮ ಮಶ್ರೂಮು ಯಾವುದೇ ಇದ್ದರೂ, ಹೂಕೋಸು, ಎಲೆಕೋಸು ಎಲ್ಲದಕ್ಕೂ ಸಹ ಆ ಪೌಡರ್ನ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಆಯಿಲಲ್ಲಿ ಡೀಪ್ ಫ್ರೈ ಮಾಡೋದಷ್ಟೇ. ಉಪ್ಪು, ಸಾಲ್ಟ್ ಮತ್ತು ಚಿಲ್ಲಿ ಪೌಡ್ರ್ ಏನೂ ಹಾಕೋ ಅವಶ್ಯಕತೆ ಇಲ್ಲಂತೆ. ಹಾಗಾಗಿ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ತಗೊಂಡೆ. ಚೆನ್ನಾಗಿತ್ತು. ಬೇಕಾಗುತ್ತೆ ಒಂದೊಂದು ಸಲ ಔಟ್ಸೈಡಲ್ಲಿ ತಿನ್ಬೇಕು ಅನ್ಸಿದ್ರೆ ಇಷ್ಟೆಲ್ಲ ಅವ್ರು ಹಾಕಿರೋ ಮಸಾಲೆಗಿಂತ ಇದು ಬೆಸ್ಟ್ ಅಲ್ವಾ. ನಾವೇ ಮನೇಲಿ ಮಾಡಿಕೊಂಡು ಅವ್ರು ಯಾವ್ಯಾವ ಎಣ್ಣೆಲಿ ಕರೆದಿರ್ತಾರೋ ನಾವೇ ಮನೆಯಲ್ಲಿ ಒಳ್ಳೆ ಎಣ್ಣೆಲಿ ಕರ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಅದಾದಮೇಲೆ ಇಲ್ಲಿ ಡ್ರೈ ಫ್ರೂಟ್ಸ್ ಅಂತ ಹಲ್ವದಿತ್ತು. ಅಲ್ಲಿ ಹಲ್ವ ನೋಡಿದ್ವಿ, 1/4 kg 150 ಸೊ ಹಲ್ವ ಟೇಸ್ಟ್ ಮಾಡ್ಕೊಂಡ್ವಿ, ತಗೊಳ್ಳಿಲ್ಲ ಅಷ್ಟೇ. ಅದಾದಮೇಲೆ ಪಿಕಲ್ಸ್ ನಾನು ಹೇಳಲೇವಾ, ನೋಡಿ ವೆರೈಟಿ ಪಿಕಲ್ ಇತ್ತು. ನನ್ನ ಹಸ್ಬೆಂಡಿಗಂತೂ ಪಿಕಲ್ ಮೊದಲೇ ಇಷ್ಟ ಆಗಲ್ಲ, ಸೊ ನನಗೂ ಕೊಡಿಸ್ಲಿಲ್ಲ. ಇದು ರಾಗಿ ಸಂಡಿಗೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡು ಟೇಸ್ಟ್ ಮಾಡಿ ಒಂದು ಪ್ಯಾಕೆಟ್ ತೊಗೊಂಡು ಬಂದಿದ್ದೀವಿ. ನೋಡಿ ಈ ಥರ ಇತ್ತು, ತುಂಬಾ ಚೆನ್ನಾಗಿತ್ತು. ರಾಗಿ ಹೆಲ್ತಿ ಅಂತ ಅಂದ್ಬಿಟ್ಟು ತೊಗೊಂಡು ಬಂದ್ವಿ ಅಷ್ಟೇ. ಅದಾದಮೇಲೆ ಶರ್ಟ್ಸ್ ಎಲ್ಲ ಇತ್ತು, ನೋಡಲಿಲ್ಲ ನಾನು. ಮತ್ತು ಕಿಡ್ಸ್ ವಾಚು, ಮತ್ತು ತಿನ್ನೋ ಶಂಕರಪುಳ್ಳಿ, ಖಾರ ಎಲ್ಲದೂ ಇತ್ತು. ಏನಿರಲಿಲ್ಲ ಎಲ್ಲದೂ ಇತ್ತು. ಮತ್ತು ನಮ್ಕಿನ್ಸು ಎಲ್ಲದೂ ಇತ್ತು ನೋಡಿ. ಮತ್ತು ಇದು ಗ್ಯಾಸ್ ಸೇಫ್ಟಿ ಕೇಳಿದ್ವಿ, 3,500 4,500 ಹೇಳಿದ್ರು. ಹಾಗಾಗಿ ವಾಪಸ್ ಬಂದ್ವಿ. ಅಲ್ಲಿ ಮತ್ತು ಎಲ್ಲದು ಪಲ್ಲಿ ಮತ್ತು ಜಿರಳೆ ಅವನ್ನೆಲ್ಲ ಕಾಕ್ರೋಚಿಂದಿತ್ತು, ಔಷಧಿ ಅಂತ ಹೇಳಿದ್ರು. ಅದನ್ನು ತೊಗೊಳ್ಲಿಲ್ಲ. ಕುದುರೆದೊಂದು ತೋರಿಸಿದ್ನಲ್ಲ ಆರೆಂಜ್ ಕಲರು, ಅದನ್ನು ತೊಗೊಂಡೆ. ಅದು ತೊಗೊಂಡು ಹೊರಗೆ ಬಂದ್ವಿ. ಈ ಥರ ಇತ್ತು ವೆದರು. ಗೊಂಬೆ ನಾವೆಲ್ಲ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಗೊಂಬೆಗೆ ಆಟ ಆಡಬೇಕು ಅಂತ ಅನ್ನಿಸ್ತಿತ್ತು, ಬಟ್ ಅವಳಿಂದ ಚಿಕ್ಕವಳಲ್ವ, ಹಾಗಾಗಿ ನಾನು ಆಟ ಆಡ್ಸೋಕ್ಕೆ ಬಿಡಲೇ ಇಲ್ಲ. ಅವಳಿಗೆ ಜಸ್ಟು ಎಂಟರ್ಟೈನ್ಮೆಂಟ್ ಕೊಟ್ಟಿಸಿದ್ದಷ್ಟೇ. ಅವಳಿಗೆ ಪಾಪ ಆಟ ಆಡೋಕ್ಕೆ ಬಿಡಲಿಲ್ಲ. ಅವಳು ಆಟ ಆಡ್ತೀನಿ ಅಮ್ಮ ಅಪ್ಪ ಅಲ್ಲಿ ಇಲ್ಲಿ ಅಂತ ಹೇಳ್ತಾಯಿದ್ರು ಗೊಂಬೆ. ಅದಾದಮೇಲೆ ನನ್ನ ಫ್ರೆಂಡ್ ಸಹ ಸಿಕ್ಕಿದ್ಲು. ನೋಡಿ ಇದ್ರ ಮೇಲೆ ಇದನ್ನು ಕೂರ್ಸೋಣ ಅಂದ್ಕೊಂಡ್ವಿ, ಬಟ್ ತಿರುಗಿಸುವಾಗ ಅದು ಅಲ್ಲಿ ನಿಂತ್ಕೋಬೇಕು. ಅವಳು ಒಂದು ಕಡೆ ಫಸ್ಟ್ ಆಫ್ ಆಲ್ ಗೊಂಬೆ ಒಂದು ಕಡೆ ನಿಲ್ಲವಳೇ ಅಲ್ಲ. ಅವಳು ಮುಟ್ಟಬೇಕು, ಓಡಾಡಬೇಕು, ಈ ಥರ ಮಾಡ್ತಾಳೆ. ಒಂದು ಹತ್ರ ಅಂತೂ ಅವಳು ಯಾವುದೇ ಕಾರಣಕ್ಕೂ ಇರಲ್ಲ. ಸೊ ಅವಳಿಗೆ ಒಂದ್ಸಲ ಕೂರಿಸಿದ್ವಿ, ಅವಳಿಗೆ ಕಂಫರ್ಟ್ ಅನಿಸ್ಲಿಲ್ಲ, ಹಾಗಾಗಿ ಎತ್ಕೊಂಡ್ವಿ. ಮತ್ತು ನನ್ನ ಫ್ರೆಂಡು ವಿನುತಾ ಸಿಕ್ಕಿದ್ಲು, ಅವಳಿಗೆ ಮಾತಾಡಿಸ್ಕೊಂಡು ಒಂದೆರಡು ಫೋಟೋ ತಕ್ಕೊಂಡು ಅವಳ ಜೊತೆ ಸ್ವಲ್ಪ ಶೂಟ್ ಮಾಡ್ಕೊಂಡು ವಿಡಿಯೋ ಬಂದ್ವಿ. ಅದಾದಮೇಲೆ ಅಲ್ಲಿ ಶೂಟ್ ಮಾಡೋದೆಲ್ಲ ಗೇಮೆಲ್ಲ ಇತ್ತು. ಹಸ್ಬೆಂಡ್ ಆಡ್ತೀಯಾ ಅಂತ ಕೇಳಿದ್ರು, ಅಯ್ಯೋ ಬೇಡ ಬಿಡಿ ಅಂತ ಹೇಳಿದೆ. ರಿಂಗ್ ಎಲ್ಲ ಇತ್ತು, ತುಂಬಾ ಎಂಟರ್ಟೈನ್ಮೆಂಟ್ ಇತ್ತು ಓಕೆನಾ. ಬಟ್ ಏನಂದರೆ ಟೈಮ್ ಬೇಕಿತ್ತು, ಟೈಮ್ ಇರಲಿಲ್ಲ. ಅದಾದಮೇಲೆ ಗೊಂಬೆ ಐಸ್ ಕ್ರೀಮ್ ಬೇಕು ಅಂತಿದ್ಲು. ಈ ಐಸ್ ಕ್ರೀಮು ತಿಂದು ತುಂಬಾ ದಿನ ಆಗಿತ್ತಲ್ವ, ಹಾಗಾಗಿ ಅವಳಿಗೆ ಅಂತ ಒಂದು ಐಸ್ ಕ್ರೀಮ್ ತೊಗೊಂಡ್ಮೇಲೆ ಅದನ್ನು ನೋಡಿಬಿಟ್ಟು ನನಗೂ ತಿನ್ನಬೇಕಂತ ಅನ್ನಿಸ್ತಿತ್ತು. ಬಟ್ ಕೋಲ್ಡ್ ಬೇರೆ ಆಗಿತ್ತಲ್ವ, ಹಾಗಾಗಿ ಅದರಲ್ಲೇ ಒಂದು ಬೈಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನಂತೂ ಸುಮ್ಮನಾದೆ. ನೋಡಿ ಹೆಂಗೆ ಮಾಡ್ತಿದ್ದಾಳೆ, ನನ್ನ ಕೈಗೆ ಬಂದು ಗೊಂಬೆ ತಿಂತಿದ್ದಾಳೆ. ಊಟ ಮಾತ್ರ ಮಾಡಲ್ಲ, ಈ ಥರ ಸ್ನ್ಯಾಕ್ಸ್ ಆದರೆ ತಿಂತಾಳೆ. ಅದಾದಮೇಲೆ ಪೊಟೊಟೊ ಟ್ವಿಸ್ಟರ್ ತೊಗೋ ಅಂತ ಹೇಳಿದ್ರು ಹಸ್ಬೆಂಡು. ಒಂದು ಪೊಟೊಟೊ ಟ್ವಿಸ್ಟರ್ ತೊಗೊಂಡೆ. ಹಾಗೆ ಗೋಬಿ ಮಿರ್ಚಿ ಅವೆಲ್ಲ ಇತ್ತು. ಇದೆಲ್ಲ ಹಾಗಾಗಿ ಅದನ್ನೆಲ್ಲ ತೊಗೊಂಡಿಲ್ಲ. ಔಟ್ಸೈಡ್ ಬರ್ತಾ ಅಲ್ಲಿ ಮ್ಯೂಸಿಕ್ ಪ್ಲೇ ಮಾಡಿದ್ರು. ನೋಡಿ ಗೊಂಬೆ ಹೇಗೆ ಡ್ಯಾನ್ಸ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಎಷ್ಟು ಡ್ಯಾನ್ಸ್ ಮಾಡ್ತಾಳೆ ಅಂದರೆ ಚೂರು ಸೌಂಡ್ ಕೇಳಿದ್ರೆ ಸಾಕು ಓಕೆನಾ, ಅಲ್ಲೇ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಮನೇಲೂ ಅಷ್ಟೇ ತಮಟೆ ಬಿಟ್ಟು ಏನೇ ಫಂಕ್ಷನ್ಸ್ ಏನೇ ಇರ್ತಾರೆ ಬೀಟ್ ಮಾಡ್ಕೊಂಡು ಹೋಗ್ತಾಳಲ್ವ, ಆ ಸೌಂಡಿಗೆ ಅವಳು ಡ್ಯಾನ್ಸ್ ಮಾಡ್ತಾಳೆ. ನೋಡೋಣ
ಅವಳಿಗೆ ಸ್ವಲ್ಪ ಇನ್ನೂ ದೊಡ್ಡವಳಾಗಿ ಅವಳು ಡ್ಯಾನ್ಸ್ ಕ್ಲಾಸಿಗೆ ಅದನ್ನು ಹಾಕ್ಕೊಂಡು ಸುಮ್ಮನೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೆ ಅಂದರೆ ಮುದ್ದಾಗಿ ಪುಟಾಣಿ ಹೆಚ್ಚಿಟ್ಕೊಂಡು ಡ್ಯಾನ್ಸ್ ಮಾಡ್ತಿತ್ತು ಒಮ್ಮೆ. ನಾನು ಹಂಗೆ ಒಂದೆರಡು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಇತ್ತೀಚೆಗೆ ನನಗೆ ಗೊಂಬೆ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಗೊತ್ತಿಲ್ಲ, ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಹಾಗಂತ ನನ್ನ ಸಬ್ಸ್ಕ್ರೈಬರ್ಸು ವ್ಯೂವರ್ಸ್ ಎಲ್ಲ ತುಂಬಾ ಕಮ್ಮಿ ಆಗಿದ್ದಾರೆ. ಪ್ಲೀಸ್ ಆ ಥರ ಮಾಡ್ತೀನಿ. ನನ್ನ ವೀಡಿಯೋಸನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ಹಸ್ಬೆಂಡು ಔಟ್ಸೈಡ್ ಬಂದ್ವಲ್ವಾ ಗಾಡಿ ಅಲ್ಲಿ ಅವ್ರು ಗೋಲಾ ತಿಂತೀನಿ. ಅವ್ರಿಗೆ ಗೋಲಾ ಅಂದರೆ ಇಷ್ಟ, ನನಗೆ ಗೋಲ್ಗಪ್ಪ ಇಷ್ಟ, ಪಾನಿಪುರಿ. ಹಂಗಾಗಿ ಅವರು ಅಲ್ಲಿ ಗೋಲಾ ಮಾಡಿಸ್ತಾಯಿದ್ರು, ನಾನಿಲ್ಲಿ ಪಾನಿಪುರಿ ತಿನ್ನೋಣ ಗೋಲ್ಗಪ್ಪ ಅಂದ್ಕೊಂಡು ಅಲ್ಲೇ ಮುಂದ್ಗಡೆ ಒಂದು ಪ್ಲೇಟ್ ಗೋಲ್ಗಪ್ಪ ಫುಲ್ ತಿನ್ಕೊಂಬಂದೆ. ಅದಾದಮೇಲೆ ಗೊಂಬೆ ಓಡಾಡ್ತಿದ್ಲು. ಇಷ್ಟು ಸ್ಪೀಡಾಗಿ ಓಡಾಡೋಕ್ಕೆ ಹೋಗಿ ಒಂದ್ಸಲ ಬಿದ್ದಲು. ಏನು ಮಾಡೋಕ್ಕಾಗುತ್ತೆ, ಮಕ್ಕಳು ಅಂದಮೇಲೆ ಬೀಳೋದು ಕಾಮನ್ನು ಅಂದ್ಕೊಂಡು ಸುಮ್ಮನೆ ಸಮಾಧಾನ ಮಾಡಿಕೊಂಡು ಎತ್ಕೊಂಡ್ಬಂದೆ. ನೋಡಿ ಎಷ್ಟು ಬೇಗ ಓಡೋಗ್ತಾಳೆ ಅಂದರೆ ನನಗೂ ಮುಂಚೆ ಅವಳೇ ಪುಟ್ಟು ಅಂತ ಹೋಗ್ತಿರ್ತಾಳೆ. ನೋಡಿ ಕೈಗೇ ಸಿಗ್ತಿಲ್ಲ. ಅದಾದಮೇಲೆ ಹಸ್ಬೆಂಡಿಂದು ಗೋಲಾ ಐಸ್ ಸಹ ರೆಡಿಯಾಗಿತ್ತು. ಮಿಕ್ಸಡ್ ಫ್ರೂಟ್ಸ್ದು ಬನಾನ ಎಲ್ಲ ಹಾಕಿ ಮಾಡಿಕೊಡ್ತಾರಲ್ಲ ಅದು. ನನಗೂ ಬೇಕು ಅಂತ ಹಠ ಮಾಡ್ತಿದ್ಲು. ಗೊಂಬೆಗೂ ಸಹ ಕೋಲ್ಡ್ ಆಗಿತ್ತು. ನಾನು ಜಸ್ಟು ನನ್ನ ಹಸ್ಬೆಂಡ್ ಬೇಡ ಅಂದರೆ ಟೇಸ್ಟ್ ಮಾಡುವ ಚೆನ್ನಾಗಿರುತ್ತೆ ಅಂದರೆ ಹಂಗಾಗಿ ಸ್ವಲ್ಪ ಟೇಸ್ಟ್ ಮಾಡಿದೆ. ಏನಪ್ಪ ಇದು, ನನಗೆ ಗೋಲಾ ಐಸೇ ಇಷ್ಟ ಆಗಲ್ಲ. ಯಾಕಂದರೆ ಬೇರೆ ಐಸ್ ಕ್ರೀಮ್ ಟೆಕ್ಸ್ಚರ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ, ಮಿಲ್ಕಿಯಾಗಿ. ಇದು ಒಳ್ಳೆ ಮಂಜು ಗಿಡ್ಡೆನ ಹಿಂಗೆ ತುರಿದು ಕೊಟ್ಟಿರೋದಲ್ವಾ, ಅದೇ ಫೀಲು. ಗೊಂಬೆ ಹೊರಗಡೆಯಿಂದ ಅದು ಬೇಕು ಅಂತಿದ್ವು, ಆಗ್ತಿರ್ತಿತ್ತಲ್ವ. ಅಲ್ಲಿಂದ ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇಷ್ಟಕ್ಕೆ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್.